ಅವರು ಮಲ್ಕೊಂಡಾಗ ಆ ಒಂದು ಅಲ್ಲಿ ಇರ್ತಕ್ಕಂಥ ದೇವರು ಶಂಕರಲಿಂಗ ದೇವರು ಅವರು ಜಂಗಮ ರೂಪದಲ್ಲಿ ಬಂದು ಇಲ್ಲ ನಾನು ಹೋಗೋದು ಬೇಡ ಅಂತ ತಿಳ್ಕೊಂಡು ಅವರೇ ಒಂದು ಜಂಗಮ ರೂಪದಲ್ಲಿ ಬಂದು ಅವರಿಗೆ ಲಿಂಗಾಧಾರಣೆ ಮಾಡಿ ಇಂದಿನಿಂದ ನಿನ್ನ ಹೆಸರು ಶಂಕರದಾಸಿಮಯ್ಯ, ಆಕೆ ಹೆಸರು ಯಾರು ಹೆಂಡತಿ ಹೆಸರು ಶಿವದಾಸಿ ಅನ್ನೋ ಒಂದು ಹೆಸರನ್ನ ಅವರು ಸೂಚಿಸಿ ಅಂದಿನಿಂದ ಅವರು ಶಂಕರದಾಸಿಮಯ್ಯ ಅಂತಾರೆ. ಹುಟ್ಟಿನಿಂದ ಅವರು ಗೋವಿಂದ ದೇವ ಅಂತಲೇ ಇರ್ತಾರೆ. ಅವರು ನಂತರ ಅವರಲ್ಲಿ ಒಂದು ಸಂದರ್ಭದಲ್ಲಿ ಈ ಜೇಡರ ದಾಸಿಮಯ್ಯ ಮತ್ತು ಶಂಕರದಾಸಿಮಯ್ಯ ಒಂದು ಸಂದರ್ಭ ಕುಂತು ಚರ್ಚೆ ಮಾಡೋಕ್ಕ ಆ ಚರ್ಚೆ ಮಾಡಿದ ನಂತರ ಈ ರಾತ್ರಿ ಆದಮೇಲೆ ಪ್ರಸಾದಕ್ಕೆ ಆ ಶಂಕರದಾಸಿಮಯ್ಯ ತನ್ನ ಅನುಯಾಯಿಗಳಿಗೆ ಇಲ್ಲ ಒಂದು 5 ಮನೆಗೆ ಹೋಗಿ ದಾಸೋಹನ ತೊಗೊಂಡು ನಡ್ಕೊಂಡು ನಿಲ್ಸಂಬ ಅಂತ ಹೇಳಿದಾಗ ಈ ಜೇಡರ ದಾಸಿಮಯ್ಯ ಒಂದು ಇಲ್ಲ ನನ್ನ ಮನೆಗೆ ದವಸ ಧಾನ್ಯಗಳವ, ನೀನು ಯಾಕೆ ಅಲ್ಲಿ ನಾ 5-6 ಮನೆಗೆ ದಾಸೋಹ ಕೇಳಕ್ಕೆ ಹೋಗ್ತಿದ್ದಿ ಅಂತ ಈ ಜೇಡರ ದಾಸಿಮಯ್ಯ ಆಕೆಗೆ ಸಲಹೆ ನೀಡಿದಾಗ ಈ ಶಂಕರದಾಸಿಮಯ್ಯ ಅಷ್ಟು ನಿನಗೆ ನನಗೂ ಕೊಡೋಷ್ಟು ಕೊಟ್ಟೆ ನೀನು ನಿಮ್ಮ ರಾಮನಾಥ ಅನ್ನೋ ಪ್ರಶ್ನೆಯನ್ನು ದಾಸಿಮಯ್ಯ ಶಂಕರದಾಸಿಮಯ್ಯ ಜೇಡರ ದಾಸಿಮಯ್ಯ ಹೇಳ್ತಾನೆ. ಅಷ್ಟು ಕೊಟ್ಟೆ ನನಗೆ ಕೊಡೋಷ್ಟು ಕೊಟ್ಟೆ ನಿಮ್ಗೆ ರಾಮನಾಥ, ಇಲ್ಲ ನಾನು ಹಂಗೇನು ತಿಳ್ಕೊಬೇಡ್ರಿ, ನಾನು ಲೈತೆ ಬರ್ರಿ ಅಂತಂದು ಕರ್ಕೊಂಡು ಹೋಗೋದ್ರಾಗ ಆದರೆ ಶಂಕರದಾಸಿಮಯ್ಯ ಜೇಡರ ದಾಸಿಮಯ್ಯಕ್ಕಿಂತ ಆತನ ಒಂದು ಶಕ್ತಿ ಜಾಸ್ತಿ ಇರ್ತದೆ. ಆ ಜೇಡರ ದಾಸಿಮಯ್ಯ ಈತನ ಕರ್ಕೊಂಡು ಹೋಗೋದ್ರಾಗ ಆ ಮನೆಯಲ್ಲಿ ಏನಿರ್ತವೆ ಅವು ಏನೂ ಇರಲ್ಲ, ಏನು ದವಸ ಧಾನ್ಯ ಏನಿರ್ತಾನ. ಅದಕ್ಕೆ ತವನಿಧಿ ಅಂದರೆ ಹೋಗೋದ್ರಾಗ ಆ ತವನಿಧಿ ಹೋಗ್ತದೆ. ಆಗ ಆ ಜೇಡರ ದಾಸಿಮಯ್ಯ ಬರ್ತಾರೆ, ಇಲ್ಲ ಈತ ನನಗಿಂತ ಪ್ರಬುದ್ಧತೆ ಜ್ಞಾನದಲ್ಲಿ ಜಾಸ್ತಿ ಇದೆ ಅಂತೇಳಿ ಆತನಿಗೆ ಸರೆಂಡರ್ ಆದಾಗ ಆತನಿಗೆ ಉರಿಗಣ್ಣು ಶಂಕರ ಮಾದೇವ ಅಂತಲೂ ಅಂತಾರೆ. ಉರಿಗಣ್ಣು ಅಂದರೆ ಉರಿಗಣ್ಣು ಅಂದರೆ 3ನೇ ಕಣ್ಣು ಅಂತಲ್ಲ, ಆ ಒಂದು ಅಂತದ ಅವನ